ಸಮಾಜದಲ್ಲೇ ಸಮಾಜಘಾತಕರು ಇದ್ದಾರೆ. ಎಲ್ಲ ಸಂಘ ಸಂಸ್ಥೆಗಳಲ್ಲೇ ಒಡಕುಗಳಿವೆ, ಭಿನ್ನಾಭಿಪ್ರಾಯಗಳಿವೆ. ಆದರೆ ಪತ್ರಕರ್ತರು ಇವೆಲ್ಲವನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲಿ ಬದಲಾವಣೆ ತರುವಂತಾಗಬೇಕು. ಅದು ಪತ್ರಿಕಾ ಧರ್ಮ ಹಾಗೂ ಇದು ಪತ್ರಿಕಾ ಮಾಧ್ಯಮದಿಂದ ಮಾತ್ರ ಸಾಧ್ಯ ಎಂದು ಶಾಸಕ ಅಪ್ಪಾಜಿ ನಾಡಗೌಡ ಅವರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮುದ್ದೇಬಿಹಾಳ್ ನಗರದ ಎಪಿಎಂಸಿನಲ್ಲಿರುವ ಕರ್ನಾಟಕ ಕೋ ಬ್ಯಾಂಕ್ ಸಭಾಭವನದಲ್ಲಿ ಹಲವು ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ತಾಲೂಕಾ ಘಟಕದಿಂದ ಹಮ್ಮಿಕೊಂಡಿದ್ದ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಇಂದಿನ ಪತ್ರಕರ್ತರು ಹೇಗಿರಬೇಕು ಎಂದರೆ ಅವರ ಬರವಣಿಗೆ ಕನ್ನಡಿನಂತೆ ಕ್ಲೀನ್ ಆಗಿರಬೇಕು. ಅವರ ಬರವಣಿಗೆ ಸತ್ಯಾಸತ್ಯತೆಯಿಂದ ಕೂಡಿರಬೇಕು. ಅವನು ನಮ್ಮವ ಇವನು ನಮ್ಮವ ಎಂದು ಭಾವಿಸದೆ ಸಮಾಜದಲ್ಲಿ ಯಾರೇ ತಪ್ಪು ಮಾಡಿದರೂ ಅವನ ತಪ್ಪನ್ನು ಬರವಣಿಗೆ ಮೂಲಕ ಸಮಾಜದ ಮುಖ್ಯವಾಹಿನಿಗೆ ತಂದು ಅವನನ್ನು ತಿದ್ದುವ ಕೆಲಸ ಪತ್ರಕರ್ತರಿಂದ ಆಗಬೇಕು ಎಂದು ಹೇಳಿದರು. ಪರ ಮತ್ತು ವಿರೋಧವಾಗಿರ್ತಕ್ಕಂಥ ಅಭಿಪ್ರಾಯ ಇರಬಹುದು, ಅದು ಎಲ್ಲಿ ಚರ್ಚೆ ಆಗ್ಬೇಕಂದ್ರೆ ಆ ಸಂಘದಲ್ಲಿ ಚರ್ಚೆ ಆಗ್ಬೇಕು, ಸಂಘದಲ್ಲಿ ಇತ್ಯರ್ಥ ಆಗ್ಬೇಕು. ಅದು ಇನ್ನೊಂದು ಸಂಘಕ್ಕೆ ದಾರಿ ಎಡೆ ಮಾಡಿಕೊಡ್ತಕ್ಕಂಥ ಮಟ್ಟಕ್ಕೆ ಹೋಗುವಂತದಕ್ಕೆ ತಡೆಯುವಂತಹದ್ದು ಆ ಸಂಘದಲ್ಲಿ ಆ ಶಕ್ತಿ ಬಳಸಿಕೊಂಡು ಬರಬೇಕು. ಇದು ಬಹಳ ಮುಖ್ಯ. ಇದು ಕೂಡ ಎಲ್ಲಾ ಸಂಘಗಳು ಚಿದ್ರಾಗಿರ್ತವೆ. ಹಾಗೇವಿಲ್ರಿ, ನೀವು ಹೇಳ್ಬೇಕು ಒಂದು ವೀರಶೈವ, ಎರಡು ವೀರಶೈವ, ಮೂರು ವೀರಶೈವ, ಹಾಗೆ ಸಂಘದ ಮೇಲೆ ಸಂಘ ಎಲ್ಲೇ ಚಲನಚಿತ್ರ ಅಲ್ಲಿಯೂ ಕೂಡ 3 ಸಂಘ ಇಟ್ಬಿಟ್ಟಾರೆ. ಪತ್ರಿಕಾದಲ್ಲಿ 3 ಆಗ್ಯಾವ, 4 ಆಗ್ಯಾವ, 5 ಆಗ್ಯಾವ ಗೊತ್ತಿಲ್ಲ. ಶಿಕ್ಷಕರು ಅಲ್ಲಿಯೂ ಸಂಘಗಳಾಗ್ಯಾವ. ಸೈನಿಕರು ಒಬ್ಬ ದೇಶದ ಸಂಬಂಧ ಹೋರಾಟ ಮಾಡ್ಯಾರ. ಇವರಲ್ಲಿ ಒಳಗೆ ಇಟ್ಕೊಂಡು ದೇಶ ಗೆಲ್ತಾರಂತೆ. ಏನ್ರಿ, ಸೈನಿಕರ ಸಂಘ ಒಳಗೆ ಯಾವ ಸಂಘದಲ್ಲಿ ಹೋಗ್ಬೇಕು? ಶಿಕ್ಷಕರ ಸಂಘದಲ್ಲಿ ಒಳಗೆ, ಶಿಕ್ಷಕರ ಸಂಘದಲ್ಲಿ ಒಳಗೆ. ಅದಕ್ಕೆ ನಾವು ಈ ರೀತಿಯಾಗಿ ಮುಂದುವರೆದ್ರೆ ಖಂಡಿತವಾಗಿ ಅದಕ್ಕೆ ಶೋಭೆ ಬರೋದಿಲ್ಲ ಅಂತ ಅಲ್ಪ ಮಾತುಗಳನ್ನು ಇವತ್ತು ಹೇಳ್ತೇನೆ. ಸಣ್ಣ ಬಹಳ ಕಡಿಮೆ ಮಾತಿನಲ್ಲಿ ನಾನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮಗೆ ಆ ಸಮರ್ಥ್ಯ ಇದೆ, ತಾವು ನಿಸ್ವಾರ್ಥವಾದಂತಹ ಸೇವೆಯಲ್ಲಿ ತಾವು ಭಾಗಿಯಾಗಿ ನಾವೆಲ್ಲರೂ ಸೇರಿ ಸಮಾಜ ಕಟ್ಟುವಂಥ ಕೆಲಸ ಇರ್ಬೋದು. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯ ಬರ್ತಾವೆ, ಸಹಜವಾಗಿದ್ದೇ. ಚುನಾವಣೆ ಬಂದಾಗ ಪಕ್ಷದ ಆಧಾರದ ಮೇಲೆ, ವ್ಯಕ್ತಿ ಆಧಾರದ ಮೇಲೆ, ಅವತ್ತಿನ ಪರಿಸ್ಥಿತಿ ಮೇಲೆ ಯಾರ್ಯಾರಿಗೆ ಓಟ್ ಹಾಕ್ತಾರೆ ಮುಖ್ಯ ಅಲ್ಲ. ಆದರೆ ನಾವೆಲ್ಲರೂ ಸಮಾಜದಲ್ಲಿ ಒಂದಾಗಿ ಬದುಕಬೇಕಾದದ್ದು ಬಹಳ ಮುಖ್ಯ. ಇದು ನಾವು ಸ್ವಲ್ಪ ತಾಳ್ಮೆಯಿಂದ, ಬಹಳ ವಿಶಾಲ ಮನಸ್ಸಿನಿಂದ ದಿನನಿತ್ಯದ ನಮ್ಮ ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ನನ್ನ ದಿನನಿತ್ಯದ ಜೀವನದಲ್ಲಿ ನಾವು ಅದನ್ನು ತರದ ಹಾಗೆ ನಾವು ಜೀವನವನ್ನು ಸಾಗಿಸಿದರೆ ನಾವೆಲ್ಲರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತೇನೆ. ಅದಕ್ಕೆ ಆ ದಿಸೆಯಲ್ಲಿ ಈ ಪತ್ರಿಕಾ ರಂಗದವರು ಮುಂದುವರಿಯಲಿ, ಉಜ್ವಲವಾದಂಥ ಭವಿಷ್ಯ ಭಗವಂತ ಕೊಡಲಿ. ಹಾಗೂ ನಿಮ್ಮಿಂದ ಮುದ್ದೇಬೇಳ, ಬಿಜಾಪುರ ಅಂತ ನಾವು ನೇಮ್ ಮಾಡೋದಿಲ್ಲ, ಕಾರಣೀಭೂತರು. ಇದಕ್ಕೆಲ್ಲೇ ಒಂದು ಕಡೆ ಕಡಿವಾಣ ಹಾಕಬೇಕಾದ್ರೆ ಪುನಃ ಪತ್ರಿಕಾ ರಂಗದವರು ಆ ಧರ್ಮಕ್ಕೆ ಇಟ್ಕೊಂಡಾಗ ಎಷ್ಟೋ ತಿದ್ದಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಕನ್ನಡಿ ಇದ್ದಂಗೆ. ಪತ್ರಿಕೆಗಳು ಹೇಗಿರಬೇಕು, ಮಾಧ್ಯಮಗಳು ಹೇಗಿರ್ಬೇಕು ಅಂತ ಕನ್ನಡಿ ಇದ್ದಂಗೆ ಇರಬೇಕು. ಇಟ್ ಶುಡ್ ರಿಫ್ಲೆಕ್ಟ್ ದ ಟ್ರೂತ್. ನಮ್ಮ ಮುಖ ಕನ್ನಡ ನೋಡ್ಕೊಂಡ್ರೆ ಹೇಗೆ ಕಾಣ್ತೀವಿ ಹಾಗೆ ಅದು ಏನು ನೈಜ ಸ್ಥಿತಿಯನ್ನು ನಾವು ಕಾಣಿಸ್ಕೊಂಡು ತೋರಿಸ್ಬೇಕು. ಅಂದಾಗ ಮಾತ್ರ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ದೇಶ. ಇಲ್ಲಿಗೆ ಜಾಗೃತ ಆಗ್ಲಿಕ್ಕೆ ಸಾಧ್ಯ ಆಗೋದು ನಾವು ಜನಾಂಗನ ಒಗ್ಗೂಡಿಸ್ಬೇಕಾಗಿದೆ. ನಾವು ಸಮಾಜ ಅಂದ್ರೆ ಏನಂತೀವಿ? ಸಮಾಜ ಅಂದ್ರೆ ಎಲ್ಲರ ಸಮೂಹವನ್ನ ಸೇರ್ಕೊಂಡಾಗ ಮಾತ್ರ ಅದು ಸಮುದಾಯ, ಅದು ಒಂದು ಸಮಾಜ. ಆದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಸಮಾಜವನ್ನು ಹೊಡಿತಕ್ಕಂಥ ಘಾತಕ ಶಕ್ತಿಗಳು ಇದ್ದಾವೆ. ಅದ್ರ ಬಗ್ಗೆ ಯಾರು ಮಾತಾಡೋದೇ, ಯಾರು ಮಾತಾಡೋದು.
ನಾವು ಎಲ್ಲಿವರೆಗೂ ಈ ದೇಶವನ್ನ ಈ ರೀತಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ? ಅದರಲ್ಲಿ ಜಾತಿ ಉಪಜಾತಿಗಳು ಏನಾರ ಅಂದ್ರೆ ಹೋಗಿ ಜಾತಿ ಹಚ್ಚು, ಬೇರೆ ಏನೂ ಕೆಲಸ ಇಲ್ಲ. ಕಳವು ಮಾಡೋದನಿಗೂ ರಕ್ಷಣೆ ಮಾಡಬೇಕು, ಮರ್ಡರ್ ಮಾಡೋದನಿಗೂ ರಕ್ಷಣೆ ಮಾಡಬೇಕು, ಮತ್ತೊಬ್ಬ ಇದ್ರು ರಕ್ಷಣೆ ಮಾಡಬೇಕು. ಯಾಕೆ? ಅವನೊಂದು ಜಾತಿ. ಮೊದಲು ಧರ್ಮ ಅನ್ನೋದಿತ್ತು. ನಾನು ಚಿಕ್ಕವಿದ್ದಾಗ ಧರ್ಮ ಅನ್ನೋದಿತ್ತು. ನಾವು ಬಹಳ ಸಲ ಉದಾಹರಣೆ ಕೊಟ್ಟು ಹೇಳಿದ್ದೀನಿ ಈ ಮಾತು. ಇನ್ನು ಕಾಂಗ್ರೆಸ್ ಮುಖಂಡ ಹಾಗೂ ಅಸ್ಕಿ ಫೌಂಡೇಶನ್ ಅಧ್ಯಕ್ಷರಾದ ಸಿಬಿ ಅಸ್ಕಿ ಮಾತನಾಡಿ, ಇಂದು ಪತ್ರಿಕಾ ವೃತ್ತಿ ತುಂಬಾ ಕ್ಲಿಷ್ಟಕರದಿಂದ ಕೂಡಿದೆ. ತಾಲೂಕಾ ಮಟ್ಟದ ಪತ್ರಕರ್ತರ ಬಗ್ಗೆ ಸರ್ಕಾರ ಕಾಳಜಿ ವಹಿಸಿ ಅವರ ಜೀವನಾಧಾರಕ್ಕೆ ಕೆಲವು ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದರು. ಇನ್ನು ನಮ್ಮ ಫೌಂಡೇಶನ್ ವತಿಯಿಂದ ಪತ್ರಿಕಾ ವಿತರಕರಿಗೆ ಹಾಗೂ ವರದಿಗಾರರಿಗೆ ಕರ್ನಾಟಕ ಕೋ ಬ್ಯಾಂಕ್ ಆಫ್ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಲಭ್ಯವಿರುವ ಜೀವ ವಿಮಾ ಸೌಲಭ್ಯ ಕಲ್ಪಿಸಿಕೊಡಲು ಪ್ರಾರಂಭಿಕ ಕಂತನ್ನು ನಮ್ಮ ಫೌಂಡೇಶನ್ದಿಂದ ತುಂಬಿ ಅನುಕೂಲ ಮಾಡಿಕೊಡಲಾಗುತ್ತದೆ ಎಂದರು. ಮುಂದಿನ ಕಂತುಗಳನ್ನು ಅವರೇ ತುಂಬಿಕೊಳ್ಳಬೇಕು ಎಂದರು. ಇದಕ್ಕೆ ತಾಲೂಕಾ ಕಾನಿಪ ಸಂಘದವರು ಕೂಡ ಕೈ ಜೋಡಿಸಬೇಕೆಂದರು. ಆ ಒಂದು ಸಂಘದ ಅಡಿಯಲ್ಲಿ ನಮ್ಮ ತಾಳಿಕೋಡಿ ಭಾಗ ಇರ್ಬೋದು, ಮುದ್ದೇಬಾಳ, ನಾನಕೋಡ ಎಲ್ಲ ಗ್ರಾಮೀಣ ಭಾಗದ ನಿಜವಾಗ್ಲು ಬಹಳ ಒಂದು ಸುಮಾರು 20-25 ನೋಡಕೈದು ಒಂದು 40 ಜನ ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಮುಂದಿನ ಪೀಳಿಗೆಗೆ ಯಾವ ರೀತಿ ಪತ್ರಕರ್ತರು ಬೆಳಿಬೇಕು ಅಂತ ಹೇಳ್ಕೊಂಡ ಈ ಎಲ್ಲ ಒಂದು ಸಂಘದ ಮಾರ್ಗದರ್ಶನ ಒಂದು ಅವರು ಮುಂದಿನ ಯುವ ಪತ್ರಕರ್ತರಿಗೆ ಮಾರ್ಗ ಮಾಡುತ್ತಾ ಈ ಒಂದು ಪತ್ರಕರ್ತರ ಸಂಘ ಪ್ರತಿ ವರ್ಷ ಏನು ಮಾಡ್ತಾ ಒಂದು ತಮ್ಮದೇ ಆದ ವಿನೂತನ ಕಾರ್ಯಕ್ರಮ ಹಾಕೋದ. ಅದೇ ರೀತಿ ಒಂದು ವಿಶೇಷತೆ ಏನಪ್ಪಾ ಅಂದ್ರ ಈ ಒಂದು ಅಂಗವಿಕಲ ಒಬ್ಬ ಮಕ್ಕಳಿಗೆ ಆಗಲಿ ಅಂಗವಿಕಲರಿಗೆ ಈ ಧರ್ಮಸ್ಥಳ ಸಂಸ್ಥೆ ಸಹಯೋಗದೊಂದಿಗೆ ಈ ಮಾಸಾಸನ ಮಂಜೂರು ಮಾಡಿಸಿಕೊಡುವುದಾಗಿ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅವರು ಈ ಸಂಘ ತುಂಬುವುದಾಗಿ ಸ್ವಾಗತ ಬಯಸ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ಸಾಧಕ ಪತ್ರಕರ್ತರಿಗೆ ಹಾಗೂ ಪಾಟೀಲ್ ಪುಟ್ಟಪ್ಪ ರಾಜ್ಯ ಪ್ರಶಸ್ತಿ ಪಡೆದ ಪತ್ರಕರ್ತ ಸಂಗಮೇಶ್ ಚೂರಿ ಹಾಗೂ 2024ರ ವಾಣಿಜ್ಯ ರತ್ನ ಪ್ರಶಸ್ತಿ ಪಡೆದ ಮುದ್ದೇಬಿಹಾಳ ನಗರದ ಉದ್ಯಮಿ ಸಿಪಿ ಸಜ್ಜನ್ ಅವರಿಗೆ ವಿಶೇಷ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇನ್ನು ಅಖಿಲ ಭಾರತ ವೀರೇಶ್ ಮಹಾಸಭಾ ತಾಲೂಕಾ ಘಟಕದ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾಗಿರುವ ವೆಂಕನಗೌಡ ಪಾಟೀಲ್, ಕಾಮರಾಜ್ ಬಿರಾದಾರ್ ಅವರಿಗೂ ಸಮಾಜ ಸೇವಕರಿಗೂ ಗಣ್ಯರಿಗೂ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ವೇಳೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಪತ್ರಿಕಾ ವಿತರಕರೊಬ್ಬರಿಗೆ ಮಂಜೂರಾದ ಮಾಶಾಸನ ಪತ್ರವನ್ನು ಶಾಸಕ CS ನಾಡಗೌಡರು ಹಸ್ತಾಂತರಿಸಿದರು. ಇನ್ನು ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಹಿರಿಯ ಪತ್ರಕರ್ತ DB ವಡ್ವಡ್ಗಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉದ್ದೇಶಕ್ಕಾಗಿ ಸೀಮಿತ ಪ್ರಶಸ್ತಿಗಳಲ್ಲಿ ಇರ್ತವೆ ಅನ್ನೋ ಕಾರಣಕ್ಕಾಗಿ ನಾವು ತಾಲೂಕಾ ಮಟ್ಟದಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ಹಿರಿಯರು ಮತ್ತು ಕಿರಿಯರಲ್ಲಿ ಆಯ್ಕೆ ಮಾಡಿ KUWJ ತಾಲೂಕು ಪ್ರಶಸ್ತಿ ಅಂತ ಹೇಳಿ ಈ ವರ್ಷದಿಂದ ಮೊದಲು ಉತ್ತಮ ಪತ್ರ ಈ ಸಾರಿ ನಮ್ಮ ಸಂಘ KUWJ ಅದರ ಹೆಸರಿನಲ್ಲೇ ಕೊಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಕೊಟ್ಟಿದ್ದರಿಂದ ನಾವು KUWJ ತಾಲೂಕು ಪ್ರಶಸ್ತಿ ಅಂತ ಹೇಳಿ ಕೊಡ್ತಾ ಇದ್ದೇವೆ. ಸೊ ಇದಿಷ್ಟು ನಮ್ಮ ಕಾರ್ಯಕ್ರಮದ ಚಿತ್ರಣ. ಇನ್ನು ಕಾರ್ಯಕ್ರಮದಲ್ಲಿ ಯುವ ಉದ್ಯಮಿ ಭರತ್ಗೌಡ ಪಾಟೀಲ್ ನಡಹಳ್ಳಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಸತೀಶ್ ಓಸ್ವಾಲ್, MN ಮದ್ರಿ, ಕಾಮರಾಜ್ ಬಿರಾದಾರ್, CP ಸಜ್ಜನ್, ರಾಜು ಕಲಬುರ್ಗಿ ಹಾಗೂ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಡಾಕ್ಟರ್ ಚನ್ವೀರ್ ದೇವರು ಸೇರಿದಂತೆ ಇತರ ಮಹನೀಯರು ಉಪಸ್ಥಿತರಿದ್ದರು. ಇನ್ನು ಪತ್ರಕರ್ತ HR ಬಾಗ್ಬಾನ್ ಸ್ವಾಗತಿಸಿದರು. ಗೋಪಾಲ್ ಹುಗಾರ್ ನಿರೂಪಿಸಿದರು. ಸಂಘದ ತಾಲೂಕು ಅಧ್ಯಕ್ಷ ಮುತ್ತು ವಡ್ವಡ್ಗಿ ಅವರು ವಂದಿಸಿದರು. ಸೂರಜ್ ರಿಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ TV, ಮುದ್ದೇಬಿಹಾಳ್.